ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ PWD ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ಷೇತ್ರದ ಜನ ಬೇಸತ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರಿದ್ದಾರೆ. ಚನ್ನಪಟ್ಟಣ ಶಾಸಕರಾಗಿ CP ಯೋಗೇಶ್ವರ್ ಅವರಿದ್ದಾರೆ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಚನ್ನಪಟ್ಟಣದಲ್ಲಿ ಇರತಕ್ಕಂತಹ PWD ಅಧಿಕಾರಿಗಳು ಯಾರ ಹಿಡಿತಕ್ಕೂ ಕೂಡ ಸಿಗ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಬಹಳ ದಟ್ಟವಾಗಿ ಮೂಡ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕೆ PWD ಅಧಿಕಾರಿಗಳ ವಿರುದ್ಧ ಜನ ಬೇಸತ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಏನು, ಚನ್ನಪಟ್ಟಣದ ಕಬ್ಬಾಳು ಸಾತ್ನೂರು ರಾಜ್ಯ ಹೆದ್ದಾರಿಯ ಅವ್ಯವಸ್ಥೆ. ರಸ್ತೆ ಈ ಹಿಂದೆ ಗುಂಡಿ ಬಿದ್ದಿತ್ತು, ತದನಂತರ ಟಾರನ್ನು ಕೂಡ ಹಾಕಲಾಗಿದೆ, ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದು ಒಂದು ಭಾಗ. ಆದರೆ ಆ ರಸ್ತೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲಾಖೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ ಏನು ಕನ್ನಿದೊಡ್ಡಿ ಕ್ರಾಸು, ಅಮ್ಮಳ್ಳಿ ದೊಡ್ಡಿ ಕ್ರಾಸು, BV ಹಳ್ಳಿ ಸರ್ಕಲ್ಲು, ಈ 3 ಸ್ಪಾಟ್ಗಳ ಏನು ಆ ಒಂದು ವ್ಯಾಪ್ತಿಯಲ್ಲಿ ಸರಿಸುಮಾರು 8 ರಿಂದ 10 ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. 20 ರಿಂದ 25 ಜನ ತೀವ್ರವಾಗಿ ಅಪಘಾತದಲ್ಲಿ ಗಾಯಗೊಂಡು ತಮ್ಮ ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಫ್ರ್ಯಾಕ್ಚರ್ಗಳಾಗಿದೆ, ತಲೆ ಏಟಾಗಿದೆ, ವಿವಿಧ ಬಗೆಯ ಏನು ಅವರ ಅಂಗಾಂಗಗಳು ವ್ಯತ್ಯಾಸಗಳಾಗಿವೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಚನ್ನಪಟ್ಟಣ ತಾಲೂಕಿನ PWD ಅಧಿಕಾರಿಗಳು. ಯಾಕಂದರೆ ಈ ವಿಚಾರವಾಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸ್ಥಳೀಯ ಗ್ರಾಮಸ್ಥರು ಭೇಟಿಯನ್ನು ಮಾಡಿದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ತಹಶೀಲ್ದಾರನ್ನು ಭೇಟಿ ಮಾಡಿದ್ದಾರೆ. ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ರಸ್ತೆಯಲ್ಲಿ ಹಂಪ್ಸ್ಗಳನ್ನು ಹಾಕಿ, ರಸ್ತೆ ಉಬ್ಬುಗಳನ್ನು ಹಾಕಿ, ಜೊತೆಗೆ ಅಲ್ಲಿ ಏನು ಆ ಟ್ರಾಫಿಕ್ ವಿಚಾರವಾಗಿ ಬರ್ತಕ್ಕಂತಹ ಒಂದು ರೇಡಿಯಂ ಸ್ಟಿಕ್ಕರ್ಗಳನ್ನು ಹಾಕಿ, ಅಲ್ಲಿ ಯಥೇಚ್ಛವಾಗಿ ಮರಗಳು ಇರುವಂತಹ ಹಿನ್ನೆಲೆ ಬೆಳಗಿನ ಜಾವನೆ ಕೂಡ ಅಲ್ಲಿ ಒಂದು ಕತ್ತಲೆ ಆವರಿಸಿದಂಥ ಸಂದರ್ಭದಲ್ಲಿ ಅಪಘಾತಗಳು ಆಗ್ತಕ್ಕಂತಹ ಸನ್ನಿವೇಶಗಳಿದ್ದಾವೆ. ಯಾಕಂದರೆ ರಸ್ತೆಗೆ ಅಂಟಿಕೊಂಡಂತೆ ಇರುವಂತಹ ದೊಡ್ಡ ದೊಡ್ಡ ಬೃಹತ್ ಮರಗಳಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಆ ಮರಗಳಿಗೆ ರೇಡಿಯಂ ಸ್ಟಿಕ್ಕರ್ಗಳನ್ನು ಅಂಟಿಸಬೇಕು. ಜೊತೆಗೆ ಪ್ರಮುಖ ಗ್ರಾಮಗಳ ಸರ್ಕಲ್ನಲ್ಲಿ ಏನು ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಬೇಕು. ಇದರೆಲ್ಲದಕ್ಕಿಂತ ಪ್ರಮುಖವಾಗಿ ರಸ್ತೆ ಉಬ್ಬುಗಳನ್ನು ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದರಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೆ ಸ್ಥಳೀಯ ಮಟ್ಟದ ಯಾರೆಲ್ಲ ಇನ್ಸ್ಪೆಕ್ಟರ್ಗಳಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಕೊಟ್ಟಿರ್ತಕ್ಕಂತಹ ಮನವಿ ಸರಿ ಇದೆ, ಇದನ್ನು ನಾವು PWD ಇಲಾಖೆಗೆ ಒತ್ತನ್ನು ಹಾಕ್ತೇವೆ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟು ಅವರು ಗ್ರಾಮಸ್ಥರಿಗೆ ತಮ್ಮ ಮುಕ್ತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಜಿಡ್ಡುಗಟ್ಟಿದ ಎಮ್ಮೆ ಚರ್ಮದ PWD ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇಲ್ಲ. ಯಾಕಂದರೆ ಅವರ ಕುಟುಂಬಸ್ಥರು, ಅವರ ಮನೆಯವರು ಯಾರೂ ಕೂಡ ಅಪಘಾತದಲ್ಲಿ
ಸಿಲುಕ್ತಾ ಇಲ್ಲ. ಇಲ್ಲಿ ಸಿಲುಕ್ತಾ ಇರ್ತಕ್ಕಂಥವ್ರು ಪಾಪ ಬಡವರ ಮಕ್ಕಳು, ಹಳ್ಳಿಗಾಡಿನ ಜನ. ಹಾಗಾಗಿ ಅವರಿಗೆ ಈ ಸಮಸ್ಯೆಯ ತೀವ್ರತೆ ಅರ್ಥ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನು ಈ 3 ಕ್ರಾಸ್ಗಳೇನಿದೆ, ಕನ್ನಿದೊಡ್ಡಿ ಕ್ರಾಸು, ಅಮ್ಮಳ್ಳಿದೊಡ್ಡಿ ಕ್ರಾಸು, ಹಾಗೆ BVಹಳ್ಳಿ ಸರ್ಕಲ್, ಈ 3 ಕ್ರಾಸ್ಗಳಲ್ಲಿ ಈಗಾಗಲೇ ಕಳೆದ 5-6 ತಿಂಗಳಿಂದ ಬಹಳ ದೊಡ್ಡ ಮಟ್ಟದ ಅಪಘಾತಗಳಾಗ್ತಾ ಇದೆ. ಒಂದು ಕಡೆ ಏನು ಮಂಗಳವಾರ, ಶನಿವಾರ, ಭಾನುವಾರ, ಶುಕ್ರವಾರ, ಈ 4 ವಾರಗಳು ಈ ರಸ್ತೆ ಬಹಳ ಬ್ಯುಸಿ ಆಗ್ತದೆ. ಯಾಕಂದರೆ ಕಬ್ಬಾಳಮ್ಮನ ದೇವಸ್ಥಾನ ಇರುವಂಥದ್ದು ಕನಕಪುರ ತಾಲೂಕಿನಲ್ಲಿ. ಆದರೆ ಚನ್ನಪಟ್ಟಣದಿಂದಲೇ ಅತಿ ಹೆಚ್ಚು ಜನ ಕಬ್ಬಾಳಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರಿನಿಂದ ನೇರವಾಗಿ ಚನ್ನಪಟ್ಟಣಕ್ಕೆ ಬರ್ತಾರೆ, ಈ ಕಡೆ ಮೈಸೂರಿನಿಂದ ನೇರವಾಗಿ ಚನ್ನಪಟ್ಟಣಕ್ಕೆ ಬರ್ತಾರೆ, ಚನ್ನಪಟ್ಟಣ ಮಾರ್ಗವಾಗಿ ಕಬ್ಬಾಳಿಗೆ BVಹಳ್ಳಿ ಮಾರ್ಗವಾಗಿ ಜನ ಸಂಚಾರವನ್ನು ಬೆಳೆಸ್ತಾರೆ. ಹಾಗಾಗಿ ಕೆಲವೊಂದು ಕಡೆ ಕನಕಪುರ ತಾಲೂಕಿನಲ್ಲಿ ಈ ದೇವಸ್ಥಾನ ಇದ್ರೂ ಕೂಡ ಬಹುತೇಕ ಜನರು ಏನು ಚನ್ನಪಟ್ಟಣ ಮೂಲಕ ಈ ಒಂದು ದೇವಸ್ಥಾನವನ್ನು ತಲುಪಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ರಸ್ತೆ ಸಂಪೂರ್ಣವಾಗಿ ಬ್ಯುಸಿ ಆಗಿರ್ತದೆ ಈ 4 ವಾರಗಳು. ಆದರೆ PWD ಅಧಿಕಾರಿಗಳು ಮಾತ್ರ ಯಾವುದೇ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ. ಇದು ಸ್ಥಳೀಯ ಗ್ರಾಮಸ್ಥರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅವರು ಗ್ರಾಮಸ್ಥರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಈ ಚನ್ನಪಟ್ಟಣ ಸಾತ್ನೂರು ರಾಜ್ಯ ಹೆದ್ದಾರಿ BVಹಳ್ಳಿ ಬಳಿ ತುಂಬ ವೇಗವಾಗಿ ವೆಹಿಕಲ್ಗಳು ಪಾಸ್ ಆಗ್ತದೆ. ಇದು ತಿರುವು ಇದೆ. ಈ ತಿರುವಿನಲ್ಲಿ ತುಂಬ ವೇಗವಾಗಂತೂ ವಾಹನಗಳು ಹೋಗ್ತಾ ಇದೆ. ನಾವು 2ನೇ ತಿಂಗಳಲ್ಲಿ ಪ್ರತಿ ಇಲಾಖೆಗೂ ರಿಕ್ವೆಷನ್ ಕೊಟ್ಟಿದ್ದೀವಿ. SP ಅವ್ರು ಕೊಟ್ಟಿದ್ದೀವಿ, DC ಆಫೀಸ್ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ. ನಮಗೆ ಎಲ್ಲ ಇಲಾಖೆಯಿಂದಲೂ ಸಹ ನಮಗೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ. PWD ಅವರಿಂದ ಪಾಸ್ ಮಾಡ್ತಾ ಇಲ್ಲ. ಎಲ್ಲ ಇಲಾಖೆಯಿಂದಲೂ ಫೈಲ್ ಹೋಗಿದೆ. ಎಲ್ಲರೂ ನಮ್ಗೆ ಹೇಳಿದ ತಕ್ಷಣ ಅದ್ರ ಪೊಲೀಸ್ ಇಲಾಖೆ ತುಂಬ ಕೋಆಪರೇಟಿವ್ ಆಗಿ ನಮ್ಗೆ ಹೆಲ್ಪ್ ಮಾಡವ್ರೆ. ಬಟ್ PWD ಅವರು ಸ್ಪಂದಿಸ್ತಾರೆ. 4 ಬಾರಿ ಅವರು ಪೊಲೀಸ್ ಇಲಾಖೆ, ಆರಕ್ಷಕ ಇಲಾಖೆಯವರು 4 ಬಾರಿ ಅದನ್ನ ಫೈಲ್ನ ಕಳಿಸವ್ರೆ. PWD ಅವರು ಪ್ರತಿ ಸರಿ ಕೇಳಿದಾಗಲೂ ಪ್ರೊಸೆಸಿಂಗ್ ಇದೆ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೂ ಸಹ ಏನು ಮಾಡಿಲ್ಲ. ಎಲ್ಲವೂ ಇದೆ ಇಲ್ಲಿ. ನಿಮಗೆ ಪ್ರತಿ ಇಲಾಖೆ ಕೊಟ್ಟಿರುವಂಥದ್ದು ಇದೆ. ಜೊತೆಗೆ ನಮಗೆ ಎಲ್ಲ ಇಲಾಖೆಯೂ ಸಹ ಅತ್ಯುತ್ತಮವಾಗಿ ಸ್ಪಂದಿಸವ್ರೆ. ನಾವು ಇಲಾಖೆಗಳು ಕಂಪ್ಲೇಂಟ್ ಮಾಡೋದಿಲ್ಲ. ಆದರೆ PWD ತುಂಬ ನೆಗ್ಲಿಜೆನ್ಸು, ಅವ್ರಿಗೆ ಕೇರ್ಲೆಸ್. ನಾವು ಹೇಳಿ ಸಾಕಾಗದೆ. ಯಾಕಂದ್ರೆ ಅವ್ರಿಗೆ ಬೇಕಾದ್ರೆ ನಿಮಗೆ ಕಾಲಿಷ್ಟು ಕೊಡ್ತೀವಿ, ಎಷ್ಟು ಸರಿ ಮಾತಾಡಿದ್ದೀವಿ ಅಂತ. ಅವ್ರು ಹೇಳ್ದಾಗ್ಲೂ ಮಾಡ್ತಾ ಇದೀವಿ ಅಂತಲೇ ಹೇಳಿದ್ದಾರೆ, ಹೊರತು ಸಹ ಏನು ಮಾಡಿಲ್ಲ. ಜೊತೆಗೆ ಇಲ್ಲಿ ವೇಗವಾಗಿ ಬರೋ ವೆಹಿಕಲ್ ಬರ್ತದೆ. ಬಸ್ ಸ್ಟಾಪ್ ಇದು. ಬಸ್ ಇದ್ದಂಥವ್ರು ಈ ಕಡೆ ಕ್ರಾಸ್ ಆಗ್ತಾರೆ. ಈ ಕಡೆ ಕ್ರಾಸ್ ಆಗ್ಬೇಕಾದ್ರೆ ಆ ಕಡೆ ವೆಹಿಕಲ್ ಬಂದು ಯಾವ ಟೈಮಲ್ಲಿ ನೋಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. 7 ಬಾರಿ ಎಲ್ಲರೂ ಜನಗಳು ಹರ್ಚ್ಕೊಂಡೇ ನಿಲ್ಲಿಸಿದ್ದೀವಿ. ಸ್ಕೂಲ್ ಮಕ್ಕಳುಗಳು ಸತ್ತೋಗ್ತಾ ಇದ್ರು. ಇದೊಂಥರ ನಾವು ಏನೋ ಹುಡುಗಾಟ ಕೇಳ್ದಂಗೆ ಆಗೋದು ಇವ್ರಿಗೆ. PWD ಅವ್ರಿಗೆ ಅವ್ರು ತುಂಬ ನೆಗ್ಲೆಕ್ಟ್ ಮಾಡ್ತಾವ್ರೆ. ಬಹುಶಃ ಮಾಡೋದಿಲ್ಲ. ಶಾಸಕರಿಗೂ ಸಹ ರಿಕ್ವೆಸ್ಟ್ ಕೊಟ್ಟದೆ, ಅವರು ಮಾಡ್ತೀವಿ ಅಂತ ಇನ್ನೂ ಅವರು ಸ್ಪಂದಿಸ್ತಿಲ್ಲ. ಈಗ ಅದ್ರಲ್ಲಿ ಮುಖ್ಯವಾಗಿ PWD ಅವರು ಸ್ಪಂದಿಸ್ತಾನೆ ಇಲ್ಲ. ಮುಂದಿನ ದಿನಗಳಲ್ಲಿ ಆಗ್ಲಿಲ್ಲ ಅಂದ್ರೆ ಯಾವ ರೀತಿ ನಾವು ಏನು ಮಾಡೋಕ್ಕಾಗಲ್ಲ. ಬ್ಯಾರಿಕೇಡ್ಗಳನ್ನ ಪೊಲೀಸ್ ಇಲಾಖೆ ಕೊಟ್ಟರು ಹಾಕೊಂಡಿದ್ದೀವಿ. ಪ್ರತಿದಿನ ನಾವು ಬ್ಯಾರಿಕೇಡ್ಗಳನ್ನ ನಿಲ್ಲಿಸ್ತೀವಿ. ಆದರೂ ಸಹ ಬ್ಯಾರಿಕೇಡ್ಗಳನ್ನ ತಲುಪಿಟ್ಟೆ ಹೋಗ್ತಾವ್ರೆ. ಪ್ರತಿದಿನ ನಾವು ಯಾರಾದರೂ ಅವ್ರು ಬ್ಯಾರಿಕೇಡ್ಗಳನ್ನ ಸರಿಪಡಿಸ್ತೀವಿ, ಹೋಗ್ತಾವ್ರೆ. ಆ ಬ್ಯಾರಿಕೇಡ್ ಇದ್ರೂ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನೆನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಪಾರ್ಟಿ ಡೆತ್ ಅವ್ರು. ಹೆವಿ ಸ್ಪೀಡು. ನಮ್ಗೇನು ಹಂಸ ಹಾಕುವಂತ ಮೊದಲು ಹಂಸಿತ್ತು. ಇಲ್ಲಿ ಹಂಸ ಇಲ್ಲ ಅಂತಲ್ಲ. ಇಲ್ಲಿ 3 ಭಾಗಕ್ಕೂ ಇಲ್ಲಿ BVಹಳ್ಳಿ ಹತ್ರ 3 ಕಡೆಯಿಂದ ಹಂಸ ಹಾಕಬೇಕು. ಇಲ್ಲಿ ಸಾತ್ತೂರ್ಗ ಕಡೆಯಿಂದ ಬರ್ಬೇಕಾದ್ರೆ, ಚನ್ನಪಟ್ಟಣ ಕಡೆಯಿಂದ ಬರ್ಬೇಕಾದ್ರೆ, ಮತ್ತು ಹಳ್ಳಿಮಾರನಹಳ್ಳಿ ರಸ್ತೆಗೂ ಹಂಸ ಹಾಕ್ಲೇಬೇಕು. ಸತ್ ಮೇಲೆ ಬರ್ತಾರೆ. ಸತ್ ಮೇಲೆ ಬರೋದ್ರಿಂದ ಪ್ರಯೋಜನ ಇಲ್ಲ. PWD ಇಲಾಖೆಯವ್ರದ್ದೇ ನಿರ್ಲಕ್ಷ್ಯ ಇದು. ಬೇರೆ ಯಾರ್ದು ನಿರ್ಲಕ್ಷ್ಯ ಅಲ್ಲ. PWD ಇಲಾಖೆಯವ್ರ ನಿರ್ಲಕ್ಷ್ಯ. ಸತತವಾಗಿ ಎಲ್ಲರೂ ಅವ್ರನ್ನ ಒತ್ತಡ ಹಾಕವ್ರೆ. ಪೊಲೀಸ್ ಇಲಾಖೆ ಸತತವಾಗಿ ಒತ್ತಡನೇ ಹಾಕ್ತವ್ರೆ. ಅವ್ರ ಮಾತು ಕೇಳ್ತಾ ಇಲ್ಲ ಅವರು. ಬಟ್ ಸತ್ ಮೇಲೆ ಬರ್ತಾರೆ ಅನ್ಕೋತೀವಿ. ಅವತ್ತು ಸಮಸ್ಯೆಗಳಾದಾಗ ನಾವು ಯಾರು ಏನು ಮಾಡಿದ್ರೆ ಪರಿಸ್ಥಿತಿ ಇರ್ತೀವಿ. ಬಹುಶಃ ನಿಮ್ಗೆ ಕಾಣಿಸ್ತದಲ್ಲಿ ಏನೂ ಕಾಣಿಸೋದಿಲ್ಲ. ಬ್ಯಾಂಕ್ ಇದೆ, ಬ್ಯಾಂಕು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಆದರೂ ಮಾಡ್ತಾ ಇಲ್ಲ. ಈಗ ಇಲ್ಲಿ ನಮ್ಮದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಮತ್ತು ಇಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಇರೋದ್ರಿಂದ ಪ್ರತಿನಿತ್ಯ ಅಂತಂದರೆ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಾವಿರಾರು ವೆಹಿಕಲ್ ಓಡಾಡ್ತವೆ. ಇದು ಮತ್ತು ಏನಂದರೆ ಎಲ್ಲ ಹಳ್ಳಿಗಳು ಮೇನ್ ಗೇಟ್ ಆಗಿರೋದ್ರಿಂದ ಇಲ್ಲಿ ಗಾಡಿಗಳು ಸಖತ್ ಫಾಸ್ಟಾಗಿ ಓಡಾಡ್ತವೆ. ಇಲ್ಲಿ ಆಲ್ರೆಡಿ ಅಂತಂದರೆ ನೀವು ಹೇಳಿದಂಗೆ 8ರಿಂದ 10 ಆಕ್ಸಿಡೆಂಟ್ ಆಗೋರು ಡೆತ್ತು ಆಗವೆ. ಒಂದು 25-30 ಇಂಜುರಿನೂ ಆಗೈತೆ. ಮತ್ತು ಮೊನ್ನೆ ಇಲ್ಲಿ ಕುರಿಗಳಿಗೂ ಗುದ್ಕೊಂಡು ಹೋಗವ್ರೆ. ಗುದ್ದೋರು ನಿಲ್ಲಿಸಿಲ್ಲ. ಅದು 2-3 ಕುರಿಗಳು ಪ್ರಾಣ ಬಿಟ್ಟವೆ. ಮತ್ತು ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಅದನ್ನು ಸೈಡಿಗೆ ತಳ್ಳಿಬಿಟ್ಟು ಗಾಡಿಗಳು ಓಡಾಡ್ತವೆ. ಅಂದರೆ ಸಖತ್ ಫಾಸ್ಟಾಗಿ ಓಡಾಡ್ತವೆ ಗಾಡಿಗಳು. ಇಲ್ಲಿ ಅಲ್ಲೇ ಒಂದು 2ನೇ ತಿಂಗಳಲ್ಲಿ ನಾವು ಕುರ್ ಸ್ಟೇಷನ್ ಅದೆಲ್ಲ ಸೇರಿ ಎಲ್ಲ ಹಂಸ ಹಾಕೋದಕ್ಕೆ PWDಗೆ ಇದು ಮಾಡೈತೆ. ಈಗ ಇಲ್ಲಿ ಪೊಲೀಸ್ನವ್ರು ಇರ್ಬೋದು, ಎಲ್ಲರೂ ಕರೆಕ್ಟಾಗಿ ಸ್ಪಂದಿಸವ್ರೆ. ಇಲ್ಲಿ PWDಯಿಂದ ಇದನ್ನು ಮಾಡೋಕ್ಕೆ ಇನ್ನೂ ಮುಂದೆ ನೋಡ್ತಾವ್ರೆ. ಏನಾಗ್ಬೇಕು ಸರ್ ಇವಾಗ? ಈಗ ಏನಿಲ್ಲ, ಇಲ್ಲಿ ಮೇನ್ ಸರ್ಕಲ್ ಗೇಟ್ಗಳಲ್ಲಿ ಹಂಸಗಳಾಗಬೇಕು.
ಮತ್ತು ಯಾಕೆಂತಂದರೆ ಇಲ್ಲಿ ಸ್ಕೂಲ್ ಬಸ್ಗಳು ಬೇಜಾರು ಈಗ ಕಮ್ಮಿ ಅಂದ್ರೆ ಒಂದು ಬೆಳಗ್ಗೆಯಿಂದ ಒಂದು 7ರಿಂದ 9 ಗಂಟೆ ಗಂಟೆ ಕಮ್ಮಿ ಅಂದ್ರೆ 25-30 ಸ್ಕೂಲ್ ಬಸ್ಗಳು ಓಡಾಡ್ತವೆ. ಅದಕ್ಕೂ ತೊಂದರೆ ಆಯ್ತಾ ಇದೆ. ಎಲ್ಲ ಬಂದವರು ಎಲ್ಲ ತುಂಬ ಫಾಸ್ಟಾಗಿ ಬಂದ್ಬಿಟ್ಟು ಇದು ನಿಲ್ಲಿಸೋದು ಏನಿಲ್ಲ. ಸುಮ್ಮನೆ ಹೇಳ್ದಲ್ಲ ಮನೆ ಕುರಿಗಳು ಸತ್ತು ಅಂತ ಹೇಳ್ದಲ್ಲ, ಹಿಂಗೆ ಹೊಡ್ಕೊಂಡು ಹೋಯ್ತಾ ಇರೋದೆ. ಆ ತೊಂದರೆ ಆಗೈತೆ ಇಲ್ಲಿ ನಾವು ಇಲ್ಲಿ ತೋಟಗಳಿಗೆ ಹೋಗ್ಬೇಕಾದ್ರೂ ಓಡಾಡೋಕೆ ಕಾಯ್ತಾಯಿಲ್ಲ, ಕಾಯ್ಕೊಂಡು ನಿಂತು ಹೋಗ್ಬೇಕು. ಆ ಪರಿಸ್ಥಿತಿ ಬಂದೈತೆ ಇವಾಗ. ನಮಗೇನು ಅಂತಂದರೆ ಮೇಯ್ನ್ ಫಸ್ಟು ಇಲ್ಲಿಂದಲ್ಲಿವರೆಗೂ ಏನು ನಮಗೆ ಅಂಶಗಳಾಗಬೇಕು. ಅಂದರೆ ಈ ವಿಚಾರವಾಗಿ ಇವರು ಶೀಘ್ರವಾಗಿ ಕ್ರಮವನ್ನು ವಹಿಸಬೇಕು. ಇಲ್ಲ ಅಂದರೆ ಮುಂದೆ ಆಗ್ತಕ್ಕಂತಹ ಅನಾಹುತಗಳಿಗೆ PWD ಇಲಾಖೆಯ ಅಧಿಕಾರಿಗಳು ನೇರವಾಗಿ ಅವರು ಗುರಿ ಆಗ್ತಾರೆ. ಜನ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುಂದೆ ಆಗುವಂತಹ ಅನಾಹುತಕ್ಕೆ ಕಾರಣಕರ್ತರಾಗಬಾರದು ಎನ್ನುವಂತಹ ಎಚ್ಚರಿಕೆಯನ್ನು ಸ್ಥಳೀಯ ಜನರು ನ್ಯೂಸ್ 18 ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಯಾಕಂದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಇಷ್ಟೆಲ್ಲ ಅಪಘಾತಗಳಾಗ್ತಾ ಇದೆ, ಆದರೂ ಕೂಡ ಇಲಾಖೆಯ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ. ಎಲ್ಲ ಇಲಾಖೆಗೆ ಈಗಾಗಲೇ ಪತ್ರ ವ್ಯವಹಾರವನ್ನು ಕೂಡ ಸ್ಥಳೀಯ ಗ್ರಾಮಸ್ಥರು ಮಾಡಿದ್ದಾರೆ. ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಆ ಕಾನೂನಾತ್ಮಕವಾಗಿ ಮಾತನಾಡ್ತಕ್ಕಂತಹ ಅಧಿಕಾರಿಗಳಿಗೆ ಆ ಜೀವದ ಬೆಲೆ ಗೊತ್ತಿದೆಯಾ, ಆ ಜೀವ ಎಷ್ಟು ಮುಖ್ಯ ಎನ್ನುವಂಥದ್ದು ಅವರಿಗೆ ಅರಿವಿದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಸ್ಥಳೀಯ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.